ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸಿಹಿ ಸುದ್ದಿಯೊಂದಿಗೆ ಬಂದಿದ್ದೇವೆ. ಪಿಎಂ ಕಿಸಾನ್ ಯೋಜನೆಯ 20ನೇ ಹಂತದ ಹಣವನ್ನ 4,000 ರೂಪಾಯಿಯ ಬಿಡುಗಡೆ ಮಾಡಲಾಗಿದೆ. ಹೌದು, ಈ ಬಾರಿ 2,000 ರೂಪಾಯಿ ಅಲ್ಲದೆ ಹೆಚ್ಚುವರಿ ಹಣವನ್ನು ಕೂಡ ಖಾತೆಗೆ ಹಾಕಲಾಗಿದೆ ಎಂದು ರೈತರು ತೋರಿಸುತ್ತಿರುವ ಸ್ಕ್ರೀನ್ ಶಾಟ್ಗಳು ತುಂಬಾ ವೈರಲ್ ಆಗ್ತಾ ಇದಾವೆ. ಈ ಒಂದು ಯೋಜನೆ ಮುಖಾಂತರ ಅದು 20ನೇ ಕಂತಿನ ಹಣ 2,000 ರೂಪಾಯಿ ಹಣ ಬದಲು 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂತದ್ದು. ಹಾಗಾದ್ರೆ ಬನ್ನಿ, ಈ ಒಂದು ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಪ್ರತಿ ವರ್ಷ ರೈತರಿಗೂ ಕೂಡ 6,000 ರೂಪಾಯಿ ಹಣವನ್ನ ನೀಡಲಾಗುತ್ತೆ. 3 ಹಂತಗಳಲ್ಲಿ, ಅಂತಂದ್ರೆ 2,000 ರೂಪಾಯಿ, ಈ ರೀತಿಯಾಗಿ 4 ಅಥವಾ 3 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣವನ್ನ ನೀಡಲಾಗುತ್ತಿತ್ತು. ಈ ಒಂದು ಹಣ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತಿತ್ತು. ಆದ್ರೆ ಈ ಬಾರಿ ನಿಮ್ಗೆಲ್ಲರಿಗೂ ಒಂದು ವಿಶೇಷ ಸುದ್ದಿ ಬಂದಿದೆ. ಇನ್ನಷ್ಟು ರೈತರು, ಅಂದ್ರೆ ಇಬ್ಬರ ಹೆಸರಿನಲ್ಲಿ ಅಥವಾ ಹೆಚ್ಚುವರಿ ಸ್ಕೀಮ್ಗಳ ಜೊತೆ ಸಂಯೋಜನೆ ಆಗಿರುವಂತಹ ರೈತರಿಗಲ್ಲದೆ ಉಳಿದಂತಹ ರೈತರಿಗೂ ಕೂಡ 4,000 ರೂಪಾಯಿ ಹಣ ಬಂದಿದ್ದು ಇಲ್ಲಿ ದಾಖಲೆಗಳ ಮೂಲಕ ಸಾಬೀತಾಗಿದ್ದಾವೆ. ಈ ಒಂದು ಹಣದ ಪಾವತಿ ಗುರುವಾರದಿಂದಲೇ ಹಲವಾರು ಜಿಲ್ಲೆಗಳಿಗೂ ಕೂಡ ಹಣ ಆರಂಭವಾಗ್ತಾ ಇದ್ದಾವೆ. ಯಾವ ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ಈ ನಿಮ್ಮ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಈ ಏನು 20ನೇ ಕಂತಿನ ಹಣ ಇದೆಯಲ್ಲ, ಸೊ ಇದ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇವಾಗ ಹೇಳ್ತಾನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ, ಜಿಲ್ಲೆಗಳ ಲಿಸ್ಟ್ ಅನ್ನು ಕೂಡ ತಿಳಿಸ್ತವೆ. ವೀಕ್ಷಕರೇ, ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ರೈತರು ಕೂಡ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ನಾವು ನಿಮ್ಗೆ ಯಾವತ್ತೂ ಕೂಡ ಡಿಸ್ಟರ್ಬ್ ಆಗುವಂತಹ ಬೇಡದಿರುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ನೀವೇನಾದ್ರೂ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ರೈತರಿಗೆ ಮೊದಲನೆಯ ಆದ್ಯತೆಯನ್ನು ಕೊಡುವಂತಹ ಒಂದು ಕರ್ನಾಟಕದ ಯೂಟ್ಯೂಬ್ ಚಾನಲ್ ಆಗಿದೆ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ನೀವೇನಾದ್ರೂ ರೈತರಾಗಿದ್ರೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಓಕೆ, ಬನ್ನಿ ಇವಾಗ ಜಿಲ್ಲೆಗಳ ಲಿಸ್ಟ್ ಅನ್ನು ನೇರವಾಗಿ ತಿಳಿಸಿಬಿಡ್ತಾನೆ. ನೋಡಿ, ಯಾವ ಒಂದು ಜಿಲ್ಲೆಗಳಿಗೆ ನಿಮ್ಮ ಒಂದು ಖಾತೆಗಳಿಗೆ ಈ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ತಿಳಿಸಿಕೊಡೋದಾದ್ರೆ, ಮೊದಲನೆಯದಾಗಿ ಧಾರವಾಡ ಜಿಲ್ಲೆಗೆ. ಹೌದು, ಈ ಜಿಲ್ಲೆಯ ರೈತರಿಗಂತೂ ಸಿಹಿ ಸುದ್ದಿ, ಹಾಗೂ ತುಮಕೂರು ಜಿಲ್ಲೆಯ ರೈತರಿಗಂತೂ ಬಂಪರ್ ಸುದ್ದಿ ಇದೆ. ಹಾಗೂ ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ರೈತರಿಗಂತೂ ಆಲ್ರೆಡಿ ಹೇಳ್ಬಿಟ್ಟಿದ್ದಾನೆ. ಮತ್ತು ಕಲಬುರಗಿ ಜಿಲ್ಲೆಯ ರೈತರಿಗೂ ಸಿಹಿ ಸುದ್ದಿ, ಹಾಗೂ ವಿಜಯನಗರ ಮತ್ತು ಮೈಸೂರು ಜಿಲ್ಲೆಯವರೆಗೂ ಕೂಡ ಇಲ್ಲಿ ಸಿಹಿ ಸುದ್ದಿಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರದಿಂದ. ಈ ಒಂದು ಜಿಲ್ಲೆಗಳ ರೈತರು ಈಗಾಗಲೇ ತಮ್ಮ ಬ್ಯಾಂಕ್ನಲ್ಲಿ SMS ಪಾವತಿ ಮಾಹಿತಿಯನ್ನ ಆಲ್ರೆಡಿ ಪಡೆದಿದ್ದಾರೆ. ಹೌದು, ಇಲ್ಲಿ ಅನೇಕ ರೀತಿಯ ರೈತರಿಗೆ ಈ ಹಣ ಬರ್ತಾ ಇರುವಂತದ್ದು. ಆದ್ರೆ ಎಷ್ಟೋ ಜನ ರೈತರಿಗೆ ಇನ್ನೂ ಕೂಡ 4,000 ರೂಪಾಯಿ ಹಣ ಅಲ್ಲ, ಕೇವಲ 2,000 ರೂಪಾಯಿ ಹಣನೂ ಕೂಡ ಬಂದಿಲ್ಲ. ಯಾಕೆ ಬಂದಿಲ್ಲ, ಯಾಕೆ ತಡವಾಯಿತು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಹಾಗಾದ್ರೆ ನಿಮ್ಗಿನ್ನೂ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ತಿಳಿಸಿಕೊಡ್ತಾನೆ. ಬನ್ನಿ ನೋಡಿ, ಕರ್ನಾಟಕ ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳು ನಿಮ್ಗೆ ಯಾವ ರೀತಿ ಇರ್ತವೆ ಅಂತಂದ್ರೆ, ಹಣ ಇವತ್ತು ಹಾಕ್ತೇವೆ ಅಂತಾರೆ, ಆದ್ರೆ ಹಣವನ್ನ ಅವತ್ತಿನ ದಿನ ಹಾಕೋದಿಲ್ಲ. ಸೊ ತುಂಬಾ ಸರಿ ನೋಡಿದೇವೆ ನಾವು, ಕಳೆದ 20ನೇ ತಾರೀಕಿನಂದು ಹಣ ಹಾಕ್ತೇವೆ ಅಂತ ಹೇಳಿದ್ರು, ಆದ್ರೆ ರೈತರ ಖಾತೆಗಳಿಗೆ ಅವತ್ತಂತೂ ಯಾವುದೇ ರೀತಿ ಕರ್ನಾಟಕದ ರೈತರ ಖಾತೆಗಳಿಗೆ ವರ್ಗಾವಣೆ ಆಗಿದ್ದಿಲ್ಲ. ಆದ್ರೆ ಬನ್ನಿ, ಇವಾಗ ನಿಮ್ಗೆ ಸಿಹಿ ಸುದ್ದಿ ಇದೆ. ಏನಂತಂದ್ರೆ, ರಾಜ್ಯದ ಎಲ್ಲಾ ರೈತರಿಗೂ ಕೂಡ ನಾವು ಹಾಕ್ತಾ ಇಲ್ಲ, ಆದರೆ ಹಂತವಾಗಿ ನಾವು ಹಣವನ್ನ ಹಾಕ್ತಾ ಇದ್ದಾವೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದ್ದಾವೆ. ಹೌದು, ಮೊದಲನೆಯ ಹಂತದಲ್ಲಿ ಇವಿಷ್ಟು ಜಿಲ್ಲೆಗಳಿಗೆ, 2ನೇ ಹಂತದಲ್ಲಿ ಇವಿಷ್ಟು ಜಿಲ್ಲೆಗಳಿಗೆ, 3ನೇ ಹಂತದಲ್ಲಿ ಇವಿಷ್ಟು ಜಿಲ್ಲೆಗಳಿಗೆ, ಈ ರೀತಿಯಾಗಿ ನಿಮ್ಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗ್ತಾ ಇರುವಂತದ್ದು. ಹಾಗಾದ್ರೆ ನೀವು ಹೇಳ್ಬೋದು, ಇವರು 2,000 ರೂಪಾಯಿ ಹಣವನ್ನೇ ಹಾಕ್ತಾ ಇಲ್ಲ, ಇನ್ನು 4,000 ರೂಪಾಯಿ ಹಣವನ್ನ ಹಾಕ್ತಾರೆ ಅಂತ. ಹೌದು ವೀಕ್ಷಕರೇ, ಇವರು 4,000 ರೂಪಾಯಿ ಹಣವನ್ನು ಕೂಡ ಹಾಕ್ತಾರೆ. ಅದು ಯಾರಿಗೆ ಅಂತ ತಿಳಿಸಿಕೊಡ್ತಾರೆ. ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ, ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಹಾಗೆ ಇಲ್ಲಿ ನೋಡಿ, ನಾನು ಹೇಳ್ದೆ ಅಲ್ಲ, ಇವಿಷ್ಟು ಜಿಲ್ಲೆಗಳು ಇವು ಮೊದಲನೆಯ ಹಂತದಲ್ಲಿ ಹಣ ಪಡೆಕೊಂಡಿರುವಂತಹ ಜಿಲ್ಲೆಗಳಾಗಿರ್ತವೆ. ಈ ಒಂದು ಜಿಲ್ಲೆಯಲ್ಲಿ ನೀವು ಇರುವಂತವರು ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ, ನಿಮಗೆ ಹಣ ಬಂದಿರುತ್ತೆ ಒಂದ್ಸರಿ ಚೆಕ್ ಮಾಡಿ ಆಮೇಲೆ ಕಾಮೆಂಟ್ ಮಾಡಿ ಅಂತ ನಾನು ನಿಮಗೆ ಒಂದು ರಿಕ್ವೆಸ್ಟ್ ಅನ್ನ ಹೇಳಬಲ್ಲೆ. ಹಾಗೆ ಇಲ್ಲಿ 3 ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದ್ದಾವೆ ರೈತರಿಗೆ. ಈ 3 ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದ್ರೆ, ಮೊದಲನೆಯ ಬ್ರೇಕಿಂಗ್ ಅಪ್ಡೇಟ್ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರದ ರೈತ ಸಂಜೀವಿನಿ ಯೋಜನೆಯ ಹೊಸ ಹಂತಕ್ಕೂ ಪಿಎಂ ಕಿಸಾನ್ ಪಾವತಿ ಕನೆಕ್ಟ್ ಆಗಿರಬಹುದು ಎಂಬ ಮಾಹಿತಿ ಹರಿದಾಡುತ್ತಿದೆ. ಈ ಬಗ್ಗೆ ಸಚಿವರು ಇಲ್ಲಿ ವೆರಿ ಝೋನ್ ಕ್ಲಿಯರಿಟಿಯನ್ನ ನೀಡಲಿದ್ದಾರೆ ಅಂತ ಹೇಳಿದ್ದಾರೆ. ಅಂತಂದ್ರೆ ಕರ್ನಾಟಕ ಸರ್ಕಾರದ ರೈತ ಸಂಜೀವಿನಿ ಯೋಜನೆಯ ಒಂದು ಹೊಸದಾಗಿ ನಿಮ್ಗೆ ಅಪ್ಡೇಟ್ ಸಿಗಲಿದೆ ಅಂತ ಮಾಹಿತಿಗಳು ಬರ್ತಾ ಇದಾವೆ. ಆದಷ್ಟು ಬೇಗ ಇದ್ರ ಬಗ್ಗೆ ಆಫಿಷಿಯಲ್ ಅಪ್ಡೇಟ್ ಅನ್ನ ಸ್ವತಃ ಸಚಿವರೇ ಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಬ್ರೇಕಿಂಗ್ ಅಪ್ಡೇಟ್ 2 ಏನಂತಂದ್ರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಕೆಲ ರೈತರಿಗೆ 6,000 ರೂಪಾಯಿ ಹಣ ಆಗಿರುವುದಾಗಿ ಹೇಳಲಾಗಿದೆ. ಇದು ಕಳೆದ ಹಂತದ ಬಾಕಿ ಹಾಗೂ ಹೊಸ ಹಂತದ ಪಾವತಿ ಎಂದು ಕೆಲವರು ಶಂಕಿಸುತ್ತಿದ್ದಾರೆ. ಅಂತಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಒಬ್ಬೊಬ್ಬರು ರೈತರು ಇರ್ತಾರೆ, ಆ ರೈತರಿಗೆ ಇಲ್ಲಿ ಬರೋಬ್ಬರಿ ಪಿಎಂ ಕಿಸಾನ್ ಯೋಜನೆಯಡಿ 6,000 ರೂಪಾಯಿ ಹಣ ಜಮೆ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇದು ಅಷ್ಟೇ ಅಲ್ಲದೆ ನಿಮಗೆ ಬೆಳೆ ಪರಿಹಾರ ಅಥವಾ ಬೆಳೆ ಹಾನಿ ಬಗ್ಗೆನೂ ಕೂಡ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ. ಅದೇನಂತ ನೋಡ್ತಾ ಹೋಗೋಣ ಬನ್ನಿ. ಹಾಗೂ ಇಲ್ಲಿ ಬ್ರೇಕಿಂಗ್ ಅಪ್ಡೇಟ್ 3 ಏನಂತಂದ್ರೆ, ಸೇವಾ ಸಿಂಧು ಪೋರ್ಟಲ್ನಲ್ಲಿ ಇಲ್ಲಿ KCD ನಂಬರ್ ಅಪ್ಡೇಟ್ ಅನ್ನ ಮಾಡಿಸಿ ಮತ್ತು ರೈತರಿಗೆ ತಕ್ಷಣ ಪಾವತಿ ಆಗುತ್ತದೆ ಎಂಬ ಸುದ್ದಿ ಕೂಡ ಬರ್ತಾ ಇರುವಂತದ್ದು. ಹಾಗೂ ಇಲ್ಲಿ ನೀವೆಲ್ಲರೂ ಕೂಡ ಕೇಳಬಹುದು,
ಕೇಳಬಹುದು, ಹಣವು ರಿಲೀಸ್ ಎಷ್ಟು ದಿನ ಆಗುತ್ತೆ, ಎಷ್ಟು ದಿನ ಆದಮೇಲೆ ಹಣ ಬರುತ್ತೆ ಅಂತ. ಹಣವು ರಿಲೀಸ್ ಆದ ದಿನದಿಂದ 3 ರಿಂದ 5 ಒಂದು ದಿನಗಳಲ್ಲಿ ಖಾತೆಗೆ ಬರಬಹುದು. ಮತ್ತು ಹಣ ಬಂತೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು ಅಂತಂದ್ರೆ ನೋಡಿ, pmkisan.gov.in ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು. ಬೆನಿಫಿಷಿಯರಿ ಸ್ಟೇಟಸ್ ಅಂತ ಇರುತ್ತೆ. ಹಾಗೂ ಇಲ್ಲಿ 4,000 ರೂಪಾಯಿ ಹಣ ಎಲ್ರಿಗೂ ಕೂಡ ಹಾಕ್ತಾರ, ಅಥವಾ ನೀವು ಹೇಳಿದ್ರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಬ್ಬರಿಗೆ 6,000 ರೂಪಾಯಿ ಹಣ ಬಂದಿದೆ ಅಂತ, ಇದನ್ನ ನಮಗೂ ಕೂಡ ಬರುತ್ತೆ ಅಂತ ಕೇಳಿದ್ರೆ ಇಲ್ಲ, 4,000 ರೂಪಾಯಿ ಎಲ್ರಿಗೂ ಕೂಡ ಬಾರದಿರಬಹುದು, ಕೆಲವರಿಗೆ 2,000 ರೂಪಾಯಿ ಹಣ ಮಾತ್ರ ಬಂದಿರಬಹುದು. ಇದು ನಿಮ್ಮ ದಾಖಲಾತಿಗಳ ಸ್ಥಿತಿಗತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ ಮಾಹಿತಿ ಹೊರಬರ್ತಾ ಇದೆ. ಹಾಗೆ ತುಂಬಾ ಜನ ರೈತರು ಬೆಳೆ ಪರಿಹಾರದ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಕೇಳ್ತಾ ಇದ್ರು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಅಂತಂದ್ರೆ ನೀವು ಶಾಕ್ ಆಗ್ತೀರಾ ರೈತರೆ. 1,616 ಮಾರುಕಟ್ಟೆ ಮಧ್ಯಂತರ ಬೆಲೆ ರೂಪದಲ್ಲಿ ಇಲ್ಲಿ FDPS ಅಂತಂದ್ರೆ ಪ್ರೈಸ್ ಡೆಫಿಸಿಯನ್ಸಿ ಪೇಮೆಂಟ್ ಸ್ಕೀಮ್ ಅಡಿಯಲ್ಲಿ ನಿರ್ಧರಿಸಲಾಗಿದೆ ಅಂತ ಹೇಳಿದ್ದಾರೆ. ಹಾಗೂ ಮತ್ತು ಇಲ್ಲಿ 2.5 ಲಕ್ಷ ಇಲ್ಲಿ ಟನ್ ಅಷ್ಟು ಇಲ್ಲಿ ಮ್ಯಾಂಗೋಸ್ ಅನ್ನು ಇದು ಒಳಗೊಂಡಿದೆ. ಮತ್ತು ಕೇಂದ್ರ ಮತ್ತು ಕರ್ನಾಟಕ ಸರ್ಕಾರಗಳ ಈ ಒಂದು ಪರಿಶೋಧನೆಯ 50 ರಿಂದ 50% ಸಹ ಭರಿಸುತ್ತದೆ ಅಂತ ಹೇಳಿದ್ದಾರೆ. ಅಂತಂದ್ರೆ ಏನಂತ ಇವರು ಹೇಳಿದ್ದಾರೆ ಅಂತಂದ್ರೆ, ಇವಾಗ 5 ಎಕರೆ ಮಿತಿಯಲ್ಲಿ ಒಟ್ಟು ಅನೇಕ ರೀತಿಯಾಗಿ ನಿಮ್ಗೆ ಹಣ ಸಿಗ್ತಾ ಇರುವಂತದ್ದು. ಅಂತಂದ್ರೆ ಕ್ವಿಂಟಲ್ಗೆ 3,000 ರೂಪಾಯಿಯಾಗಿ ನಿಮ್ಗೆ ಪರಿಹಾರವನ್ನ ಹಾಕ್ತವೆ ಅನ್ನುವಂತಹ ಒಂದು ಮಾಹಿತಿ ಹೊರಗೆ ಬಂದಿದೆ. ಇಲ್ಲಿ ಸರ್ವತ್ರ ವಿಮೆ ಲಭ್ಯತೆ ಬಂದ್ಬಿಟ್ಟು PMFBY ಹವಾಮಾನಾಧಾರಿತ ವಿಮೆಗಳ ಸೇವೆಗೆ ಸಜ್ಜಾಗಿದೆ ಆಲ್ರೆಡಿ. ಮತ್ತು ನೋಂದಣಿ ಕೊನೆಯ ದಿನಾಂಕ ಉಡುಪಿ ಜಿಲ್ಲೆಗೆ ಇದೇ ಜೂನ್ 30 ಹಾಗೂ ಕಲಬುರಗಿ ಜಿಲ್ಲೆಗೆ ಇದೇ ಜೂನ್ 31 ಕೊನೆ ಆಗಿರುತ್ತೆ. ಮತ್ತು ಪರಿಹಾರ ಮೌಲ್ಯ ಆಲ್ರೆಡಿ ಸ್ಟಾರ್ಟಿಂಗು 2,000 ರೂಪಾಯಿಂದ 17,000 ಹೆಕ್ಟೇರ್ ತನಕ ಕೂಡ ಪ್ರತಿ ಹೆಕ್ಟೇರ್ಗೆ 2,000ದಿಂದ 17,000 ತನಕ ನಿಮಗೆ ಬೆಳೆ ಹಾನಿ ಪರಿಹಾರ ನಿಮಗೆ ಸಿಗುತ್ತೆ. ಇಲ್ಲಿ ಕ್ರಿಯಾಶೀಲತೆ ಮತ್ತು ಅನೇಕ ರೀತಿಯ ನೀವು ಗ್ರಾಮ್ 1 ಮತ್ತು ಕರ್ನಾಟಕ 1 ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಆಲ್ರೆಡಿ ನಿಮ್ಮ ಒಂದು ಸ್ಟೇಟಸ್ ಅನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ನೋಡಿ ರೈತರೆ, ನೀವೇನಾದರೂ PM ಕಿಸಾನ್ ಯೋಜನೆಯ ಪಾವತಿ ಪಡೆದಿದ್ದರೆ ಈ ಒಂದು ಕಾಮೆಂಟ್ ಬಾಕ್ಸ್ ನಲ್ಲಿ ಖಚಿತಪಡಿಸಿ. ಹಾಗೂ ನಿಮ್ಮ ಬಳಿ ರೈತರು ಈ ಒಂದು ಅಪ್ಡೇಟ್ ಅನ್ನು ತಪ್ಪಿಸಿಕೊಳ್ಳದಂತೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್